ಬೆಂಗಳೂರಿನ ಟ್ರಾಫಿಕ್ ದಟ್ಟಣೆಯಿಂದ ತಪ್ಪಿಸಿಕೊಳ್ಳಲು ಸರಾಗವಾಗಿ ಮತ್ತು ವೇಗವಾಗಿ ತಲುಪಲು ಸುಲಭವಾಗಿರೋ ಸಂಚಾರ ಅಂದ್ರೆ ಅದು ನಮ್ಮ ಮೆಟ್ರೋ. ದಶಕಗಳ ಕನಸು ನನಸಾಗಿರುವ ಸುದ್ದಿ ಇಂದು ರಾಜಧಾನಿ ಬೆಂಗಳೂರಿಗರ ಖುಷಿಗೆ ಕಾರಣವಾಗಿದೆ. ಈಗಾಗಲೇ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಪ್ರಯಾಣಿಕರನ್ನ ಹೊತ್ತು ತಿರುಗೋ ಮೆಟ್ರೋ ತನ್ನ ಗ್ರೀನ್ ಲೈನ್ ಮತ್ತು ಪರ್ಪಲ್ ಲೈನ್ ಸೇವೆಯಲ್ಲಿದ್ದು ದಿನನಿತ್ಯ ಪ್ರಯಾಣಿಕರಿಗೆ ತುಂಬಾನೇ ಅನುಕೂಲವಾಗಿದೆ. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ನೂತನವಾಗಿ ಪರಿಚಯಿಸುತ್ತಿರುವ ಅಲ್ಟ್ರಾ ಮಾಡರ್ನ್ ಡ್ರೈವರ್ಲೆಸ್ ಮೆಟ್ರೋ ಓಡಾಡುವ ಯೆಲ್ಲೋ ಲೈನ್ ಬಗ್ಗೆ ವಿವರವಾಗಿ ನೋಡೋಣ ಬನ್ನಿ. ಬೆಂಗಳೂರು ನಗರದ ಸಂಚಾರ ಸಮಸ್ಯೆಗೆ ಇನ್ನೊಂದು ಪರಿಹಾರವಾಗಿ ನಮ್ಮ ಮೆಟ್ರೋ ಹಳದಿ ಮಾರ್ಗ ಆಗಸ್ಟ್ 11, 2025ರಿಂದ ಅಧಿಕೃತವಾಗಿ ಪ್ರಯಾಣಿಕರಿಗೆ ತೆರೆದಿದೆ. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋನ ಹೊಸ ಹಳದಿ ಮಾರ್ಗಕ್ಕೆ ಆಗಸ್ಟ್ 11ರಂದು ಚಾಲನೆ ನೀಡಿ ಲೋಕಾರ್ಪಣೆ ಮಾಡಿದ್ರು. ರಾಜೀವ್ ಗಾಂಧಿ ಹೆಲಿಕಾಪ್ಟರ್ ಪ್ಯಾಡ್ನಿಂದ ವಿಶೇಷ ವಾಹನದಲ್ಲಿ ಬಂದು ನಾಗಸಂದ್ರ ಮೆಟ್ರೋ ನಿಲ್ದಾಣದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪ್ರಧಾನಿ ಮೋದಿ ಬಿಎಂಆರ್ಸಿಎಲ್ ಅಧಿಕಾರಿಗಳೊಂದಿಗೆ ನೂತನ ಮೆಟ್ರೋ ಮಾರ್ಗದ ಮಾಹಿತಿ ಪಡೆದುಕೊಂಡ್ರು. ಉದ್ಘಾಟನಾ ಫಲಕ ಅನಾವರಣ ಮಾಡಿದ ನಂತರ ಪ್ರಧಾನಿಯವರು ಯೆಲ್ಲೋ ಲೈನ್ನಲ್ಲಿ ವಿಶೇಷ ರೈಲು ಪ್ರಯಾಣ ಮಾಡಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಿದ್ರು. ಈ ಸಂದರ್ಭದಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್, ಕೇಂದ್ರ ಹಾಗೂ ರಾಜ್ಯದ ಸಚಿವರು, ಜನಪ್ರತಿನಿಧಿಗಳು ಹಾಗೂ ಸಾವಿರಾರು ನಾಗರಿಕರು ಉಪಸ್ಥಿತರಿದ್ದರು. ಹೊಸ ಮಾರ್ಗದೊಂದಿಗೆ ಬೆಂಗಳೂರು ಸಾರಿಗೆ ವ್ಯವಸ್ಥೆಯಲ್ಲಿ ಹೊಸ ಅಧ್ಯಾಯ ಆರಂಭ ಆಗಿದೆ. ಜನಸಂಚಾರದ ಒತ್ತಡ ಕಡಿಮೆಯಾಗುವ ನಿರೀಕ್ಷೆ ವ್ಯಕ್ತವಾಗಿದ್ದು ನಾಗರಿಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಸಂಚಾರ ಮಧ್ಯದಲ್ಲಿ ಶಾಲಾ ಮಕ್ಕಳ ಜೊತೆ ಮುಕ್ತವಾಗಿ ಮಾತನಾಡಿಕೊಂಡು ನಂತರ ಸಾಂಕೇತಿಕವಾಗಿ ಹಳದಿ ಮಾರ್ಗ ಮತ್ತು ಫೇಸ್ 3ರ ಭೂಮಿ ಪೂಜೆಗಳನ್ನು ಕೂಡ ನೆರವೇರಿಸಿದ್ರು. ದೇಶದ 2ನೇ ಅತಿ ದೊಡ್ಡ ಮೆಟ್ರೋ ರೈಲು ಸಂಪರ್ಕ ಹೊಂದಿರುವ ಬೆಂಗಳೂರಿಗೆ ಇದು ಅತಿ ದೊಡ್ಡ ಹಿರಿಮೆಯ ಸಂಗತಿ. 2017ರಲ್ಲಿ ಈ ಮಾರ್ಗದ ನಿರ್ಮಾಣ ಕೆಲಸಗಳು ಪ್ರಾರಂಭಗೊಂಡು 2025ರಲ್ಲಿ ಸಂಪೂರ್ಣವಾಗಿ ಕೊನೆಗೊಂಡಿದೆ ಅಂತ ಹೇಳಲಾಗಿದೆ. ಸರಿಸುಮಾರು 19 ಕಿಲೋಮೀಟರ್ನ ಈ ಹಳದಿ ಮಾರ್ಗದಲ್ಲಿ 16 ನಿಲ್ದಾಣಗಳಿದ್ದು ಸುಮಾರು 7,000 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಇದು ಪೂರ್ಣಗೊಂಡಿದೆ. ಆರಂಭದಲ್ಲಿ 3 ಟ್ರೈನ್ಗಳು 25 ನಿಮಿಷಗಳ ಅಂತರದಲ್ಲಿ ಪ್ರಯಾಣಿಸುತ್ತಿದ್ದು ಮುಂದಿನ ವರ್ಷ ಮತ್ತಷ್ಟು ಟ್ರೈನ್ಗಳನ್ನು ಸೇರಿಸಲಾಗುವುದು. ಬೆಂಗಳೂರಿನ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಇರುವ ಈ ಯೆಲ್ಲೋ ಲೈನ್ನಲ್ಲಿ ಅಲ್ಟ್ರಾ ಮಾಡರ್ನ್ ಡ್ರೈವರ್ಲೆಸ್ ಮೆಟ್ರೋ ಹೇಗೆ ಕಾರ್ಯನಿರ್ವಹಿಸುತ್ತವೆ, ಈ ಲೈನ್ನಲ್ಲಿ ಎಷ್ಟು ಮೆಟ್ರೋ ಸ್ಟೇಷನ್ಗಳು ಬರ್ತವೆ, ಈ ಪ್ರಾಜೆಕ್ಟ್ಗೆ ಎಷ್ಟು ಕೋಟಿ ಖರ್ಚಾಗಿದೆ, ಈ ವಿಡಿಯೋದಲ್ಲಿ ನೋಡೋಣ. ಹಾಗಾಗಿ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಇದು ದಕ್ಷಿಣ ಬೆಂಗಳೂರು ಮತ್ತು ಎಲೆಕ್ಟ್ರಾನಿಕ್ ಸಿಟಿಯನ್ನ ನೇರವಾಗಿ ಸಂಪರ್ಕಿಸುವಲ್ಲಿ ಸಹಾಯ ಮಾಡುತ್ತದೆ. ಎಲ್ಲರಿಗೂ ತಿಳಿದಿರುವ ಹಾಗೆ ಇದರ ಕಾರ್ಯನಿರ್ವಹಣೆ ಕೂಡ ಬೆಂಗಳೂರು ಮೆಟ್ರೋ ರೈಲು ನಿಗಮ ಮಾಡುತ್ತದೆ, ಅಂದ್ರೆ ಬಿಎಂಆರ್ಸಿಎಲ್ ಮಾಡುತ್ತದೆ. ನಮ್ಮ ಬೆಂಗಳೂರು ಮೆಟ್ರೋನ 2ನೇ ಹಂತದ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಈ ಯೆಲ್ಲೋ ಲೈನ್ ಸುಮಾರು 19 ಕಿಲೋಮೀಟರ್ ಉದ್ದ ಇರಲಿದೆ. ಪ್ರತಿನಿತ್ಯ ದಕ್ಷಿಣ ಬೆಂಗಳೂರಿನಿಂದ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಪ್ರಯಾಣಿಸುವ ಪ್ರಯಾಣಿಕರ ಈ ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಹಾಕಲಿದೆ ಯೆಲ್ಲೋ ಲೈನ್ ಮೆಟ್ರೋ. ಈ ಯೆಲ್ಲೋ ಲೈನ್ ಪೂರ್ತಿ ಎಲಿವೇಟೆಡ್ ಆಗಿರುತ್ತದೆ. ಈ ಮಾರ್ಗದಲ್ಲಿ 16 ಸ್ಟೇಷನ್ಗಳು ಬರ್ತವೆ ಹಾಗೂ 3 ಇಂಟರ್ಚೇಂಜ್ ಸ್ಟೇಷನ್ಗಳು ಬರ್ತವೆ. ಈ ಇಂಟರ್ಚೇಂಜ್ ಸ್ಟೇಷನ್ಗಳು ಯಾವುವು ಅಂತ ನೋಡೋದಾದ್ರೆ ಆರ್ವಿ ರಸ್ತೆಯಲ್ಲಿ ಗ್ರೀನ್ ಲೈನ್ ಜೊತೆ ಇಂಟರ್ಚೇಂಜ್ ಸೌಲಭ್ಯ ಇರ್ತದೆ. ಜಯದೇವ ಸ್ಟೇಷನ್ನಲ್ಲಿ ಪಿಂಕ್ ಲೈನ್ ಜೊತೆ ಇಂಟರ್ಚೇಂಜ್ ಸೌಲಭ್ಯ ಇರ್ತದೆ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಸ್ಟೇಷನ್ನಲ್ಲಿ ಬ್ಲೂ ಲೈನ್ ಜೊತೆ ಇಂಟರ್ಚೇಂಜ್ ಸೌಲಭ್ಯ ಇರ್ತದೆ. ಈ ಒಂದು ಯೆಲ್ಲೋ ಲೈನ್ ವಿಶೇಷತೆ ಅಂದ್ರೆ ಇಲ್ಲಿ ಓಡಾಡುವ ಮೆಟ್ರೋ ಸಂಪೂರ್ಣವಾಗಿ ಅಲ್ಟ್ರಾ ಮಾಡರ್ನ್ ಡ್ರೈವರ್ಲೆಸ್ ಮೆಟ್ರೋ ಆಗಿರಲಿದೆ. ಗ್ರೀನ್ ಲೈನ್ ಹಾಗೂ ಪರ್ಪಲ್ ಲೈನ್ ತರ ಯಾವುದೇ ಮನುಷ್ಯರು ಈ ಯೆಲ್ಲೋ ಲೈನ್ ಮೆಟ್ರೋ ಓಡಿಸೋದಿಲ್ಲ. ಕಂಪ್ಯೂಟರ್ನ ಸಾಫ್ಟ್ವೇರ್ ಮೂಲಕ ಈ ಮೆಟ್ರೋವನ್ನ ಕಂಟ್ರೋಲ್ ಮಾಡಲಾಗುತ್ತದೆ. ಚೀನಾ ದೇಶದ ಸಿಆರ್ಆರ್ಸಿ ಕಂಪನಿ ಜೊತೆ ಒಪ್ಪಂದ ಮಾಡಿಕೊಂಡು ನಮ್ಮ ದೇಶದ ಕೋಲ್ಕತಾ ಕಂಪನಿಯಿಂದ ಟೈಟಾಗರ್ ಫೆರಿಮಾ ಅವರು ಈ ಟ್ರೈನ್ಗಳನ್ನು ಕೋಲ್ಕತಾದಲ್ಲಿ ನಿರ್ಮಾಣ ಮಾಡುತ್ತಿದ್ದಾರೆ. ಈ ಒಪ್ಪಂದದ ಪ್ರಕಾರ 34 ಮೆಟ್ರೋ ಟ್ರೈನ್ಗಳು ಈ 2 ಕಂಪನಿಗಳ ಮೂಲಕ ನಿರ್ಮಾಣ ಆಗ್ತಿವೆ. ಅದರಲ್ಲಿ 14 ಟ್ರೈನ್ಗಳು ನಮ್ಮ ಬೆಂಗಳೂರಿನ ಯೆಲ್ಲೋ ಲೈನ್ನಲ್ಲಿ ಕಾರ್ಯನಿರ್ವಹಿಸಲಿವೆ. ಆದರೆ ಮೊದಲ 2 ಟ್ರೈನ್ಗಳು ಚೀನಾ ದೇಶದಿಂದ
ನೇರವಾಗಿ ಬೆಂಗಳೂರಿಗೆ ಬರಲಿವೆ. ಈ ಯೆಲ್ಲೋ ಲೈನ್ ಅಲ್ಲಿ ಕಾರ್ಯನಿರ್ವಹಿಸುವ ಎಲ್ಲ ಟ್ರೈನ್ಗಳಿಗೆ ಸರ್ವಿಸ್ ಹಾಗೂ ಮೇಂಟೆನೆನ್ಸ್ಗೋಸ್ಕರ ಹೆಬ್ಬಗೋಡಿಯಲ್ಲಿ ಒಂದು ಡಿಪೋ ನಿರ್ಮಾಣವಾಗಲಿದೆ. ಯೆಲ್ಲೋ ಲೈನ್ ಅನ್ನ 3 ಪ್ಯಾಕೇಜ್ ಆಗಿ ವಿಂಗಡಿಸಲಾಗಿದೆ. ಮೊದಲ ಪ್ಯಾಕೇಜ್ ಬೊಮ್ಮಸಂದ್ರದಿಂದ ಹೊಸ ರೋಡ್. ಈ ಪ್ಯಾಕೇಜ್ 6.81 ಕಿಲೋಮೀಟರ್ ಹಾಗೂ 6 ಸ್ಟೇಷನ್ಗಳನ್ನು ಒಳಗೊಂಡಿರುತ್ತದೆ. ಎರಡನೇ ಪ್ಯಾಕೇಜ್ ಹೊಸ ರೋಡಿಂದ ಬೊಮ್ಮನಹಳ್ಳಿ. ಈ ಪ್ಯಾಕೇಜ್ 6.38 ಕಿಲೋಮೀಟರ್ ಹಾಗೂ 5 ಸ್ಟೇಷನ್ಗಳನ್ನು ಒಳಗೊಂಡಿರುತ್ತದೆ. ಮೂರನೇ ಪ್ಯಾಕೇಜ್ ಬೊಮ್ಮನಹಳ್ಳಿಯಿಂದ ಆರ್ವಿ ರಸ್ತೆ. ಈ ಪ್ಯಾಕೇಜ್ 6.34 ಕಿಲೋಮೀಟರ್ ಹಾಗೂ 5 ಸ್ಟೇಷನ್ಗಳನ್ನು ಒಳಗೊಂಡಿರುತ್ತದೆ. ಈ ಪ್ಯಾಕೇಜ್ಗಳ ವೆಚ್ಚವನ್ನ ನೋಡೋದಾದ್ರೆ ಮೊದಲ ಪ್ಯಾಕೇಜ್ಗೆ 511 ಕೋಟಿ ವೆಚ್ಚವಾಗಲಿದೆ. ಎರಡನೇ ಪ್ಯಾಕೇಜ್ಗೆ 485 ಕೋಟಿ ವೆಚ್ಚವಾಗಲಿದೆ ಹಾಗೂ ಮೂರನೇ ಪ್ಯಾಕೇಜ್ಗೆ 797 ಕೋಟಿ ವೆಚ್ಚವಾಗಲಿದೆ. ಈ ಯೆಲ್ಲೋ ಲೈನ್ ನಲ್ಲಿ ಯಾವ ಸ್ಟೇಷನ್ಗಳು ಬರಲಿದೆ ಅಂತ ನೋಡೋಣ. ಆರ್ವಿ ರಸ್ತೆ, ರಾಗಿಗುಡ್ಡ, ಬಿಟಿಎಂ ಲೇಔಟ್, ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಬೊಮ್ಮನಹಳ್ಳಿ, ಹೊಂಗಸಂದ್ರ, ಕುಡ್ಲುಗೇಟ್, ಸಿಂಗಸಂದ್ರ, ಹೊಸ ರೋಡ್, ಬೆರತೇನ ಅಗ್ರಹಾರ, ಎಲೆಕ್ಟ್ರಾನಿಕ್ ಸಿಟಿ, ಕೋಣಪ್ಪನ ಅಗ್ರಹಾರ, ಹುಸ್ಕೂರ್ ರೋಡ್, ಹೆಬ್ಬಗೋಡಿ ಹಾಗೂ ಬೊಮ್ಮಸಂದ್ರ ಇಷ್ಟು ಸ್ಟೇಷನ್ಗಳು ಯೆಲ್ಲೋ ಲೈನ್ ನಲ್ಲಿ ಬರ್ತವೆ. ಗ್ರೀನ್ ಲೈನ್ ಹಾಗೂ ಪಿಂಕ್ ಲೈನ್ ನಲ್ಲಿ 5 ನಿಮಿಷಕ್ಕೆ ಒಂದು ಟ್ರೈನ್ ಬರ್ತದೆ. ಆದ್ರೆ ಪ್ರಯಾಣಿಕರು ಯೆಲ್ಲೋ ಲೈನ್ ನಲ್ಲಿ ಕಾಯಬೇಕಿಲ್ಲ. ಯಾಕಂದ್ರೆ ಎಲ್ಲ 14 ಟ್ರೈನ್ಗಳು ಬಿಎಂಆರ್ಸಿಎಲ್ಗೆ ಹಸ್ತಾಂತರ ಆದ್ಮೇಲೆ ಈ ಮಾರ್ಗದಲ್ಲಿ ಹೆಚ್ಚು ಜನ ಹಾಗೂ ಟ್ರಾಫಿಕ್ ದಟ್ಟಣೆ ಇರೋದ್ರಿಂದ ಪ್ರತಿ 2 ನಿಮಿಷಕ್ಕೆ ಒಂದು ಟ್ರೈನ್ ಅನ್ನು ಓಡಿಸಲಾಗ್ತದೆ. ನಮ್ಮ ಮೆಟ್ರೋದ 2ನೇ ಹಂತಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸುಮಾರು 15 ಕೋಟಿ ಹಣವನ್ನ ನೀಡಲಿವೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಯೋಜನಾ ವೆಚ್ಚದ 30% ಮತ್ತು 20% ಭರಿಸುತ್ತವೆ. ಉಳಿದವುಗಳನ್ನ ಬಿಎಂಆರ್ಸಿಎಲ್ಗೆ 9,000 ಕೋಟಿವರೆಗೆ ಸಾಲದ ಮೂಲಕ ಸಂಗ್ರಹಿಸಲು ಅನುಮತಿ ಇದೆ ಅಂತ ಹೇಳಲಾಗಿದೆ. ಭಾರತೀಯ ಸಂಸ್ಥೆಗಳಾದ ಬಯೋಕಾನ್ ಮತ್ತು ಇನ್ಫೋಸಿಸ್ ಅವರು ಯೆಲ್ಲೋ ಲೈನ್ ಮಾರ್ಗದಲ್ಲಿ ಹೆಬ್ಬಗೋಡಿ ಮತ್ತು ಕೋನಪ್ಪನ ಅಗ್ರಹಾರ ಮೆಟ್ರೋ ಸ್ಟೇಷನ್ಗಳ ನಿರ್ಮಾಣಕ್ಕೆ ಹಣವನ್ನ ನೀಡುವುದಾಗಿ ಘೋಷಿಸಿದ್ರು. ಪ್ರತಿ ಸಂಸ್ಥೆಯು 100 ಕೋಟಿ ಕೊಡುಗೆ ನೀಡುತ್ತದೆ. ಬಯೋಕಾನ್ ಸಿಎಂಡಿ ಕಿರಣ್ ಮಜುಮ್ದಾರ್ ಶಾ ಅವರು ಕಂಪನಿಯು ಈ ಯೋಜನೆಗೆ ಹಣವನ್ನ ನೀಡಲು ಯಾಕೆ ಬಯಸಿದೆ ಅಂದ್ರೆ ಇದು ನಗರದ ದಟ್ಟಣೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಬಯೋಕಾನ್ ಮತ್ತು ಇನ್ಫೋಸಿಸ್ ಕಂಪನಿಯು ಎಲೆಕ್ಟ್ರಾನಿಕ್ ಸಿಟಿ ಸ್ಟೇಷನ್ ನಿಲ್ದಾಣದ ಬಳಿ ಕಚೇರಿಗಳನ್ನು ಹೊಂದಿದೆ. ಪ್ರತಿಯೊಂದು ಸಂಸ್ಥೆಯು ಈ ಯೋಜನೆಗೆ 100 ಕೋಟಿ ಕೊಡುಗೆ ನೀಡುತ್ತದೆ. ನಗರದ ದಟ್ಟಣೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅನ್ನೋ ಕಾರಣಕ್ಕೆ ಕಂಪನಿಯು ಈ ಯೋಜನೆಗೆ ಹಣಕಾಸು ಒದಗಿಸಲು ಬಯಸಿದೆ ಅಂತ ಬಯೋಕಾನ್ ಸಿಎಂಡಿ ಕಿರಣ್ ಮಜುಮ್ದಾರ್ ಶಾ ಹೇಳಿದ್ದಾರೆ. ಬಯೋಕಾನ್ ಮತ್ತು ಇನ್ಫೋಸಿಸ್ 2 ನಿಲ್ದಾಣಗಳ ಬಳಿ ಕಚೇರಿಗಳು ಮತ್ತು ಸೌಲಭ್ಯಗಳನ್ನು ಹೊಂದಿವೆ. ಇದೀಗ ಉದ್ಘಾಟನೆಯಾದ ಯೆಲ್ಲೋ ಲೈನ್ ಮೆಟ್ರೋ ಸೇವೆಯಿಂದ ಬೆಂಗಳೂರಿನ ಸಾರ್ವಜನಿಕ ಸಾರಿಗೆ ಮೂಲಸೌಕರ್ಯಕ್ಕೆ ಮತ್ತೊಂದು ಹೊಸ ಆಯಾಮ ಸೇರ್ಪಡೆಯಾಗಿದೆ. ಸಂಚಾರದ ಒತ್ತಡ ಕಡಿಮೆಯಾಗುವ ನಿರೀಕ್ಷೆಯೊಂದಿಗೆ ಈ ಹೊಸ ಮಾರ್ಗವು ನಾಗರಿಕರ ದೈನಂದಿನ ಜೀವನವನ್ನ ಸುಗಮಗೊಳಿಸಲಿದೆ. ಇದು ನಮ್ಮ ಬೆಂಗಳೂರಿನ ಅಭಿವೃದ್ಧಿ ಯಾತ್ರೆಯಲ್ಲಿನ ಮತ್ತೊಂದು ಪ್ರಮುಖ ಹೆಜ್ಜೆ. ಇದಿಷ್ಟು ಯೆಲ್ಲೋ ಲೈನ್ ಮೆಟ್ರೋ ಬಗ್ಗೆ ಸಂಪೂರ್ಣವಾದ ವಿವರಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.